ಸ್ಟಾರ್ಟ್ ಆಮೇಲೆ ಕಮೆಂಟಲ್ಲಿ ಏನೇನೋ ಬೈದ್ಬಿಡ್ತೀರಲ್ಲ ಅದಕ್ಕೆ ಇದು ಲಾಸ್ಟ್ ಟೇಕ್ ಮಾಡ್ತೀರ ಅಂತ ಮಾಡ್ತೀಯ ಯಾರು ಬಂದು ತಲೆಗೆಸ್ಕೋಲ್ಲ ಯಾರು ಬಂದು ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ನಮಸ್ಕಾರ ಆದಮೇಲೆ ನಮಸ್ಕಾರ ಮಾಡ್ತಾಯಿದ್ದೀನಿ ನಮ್ಮದು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಹೊಸ್ದಾಗಿ ಈ ವಿಡಿಯೋ ಮಾಡಿಕೊಂಡು ಏನು ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ಹೌದು ಗಾಯ್ಸ್, ಇನ್ನು ಮುಂದೆ ನಾನು ನಿಮ್ಮ ಜೊತೆಗೆ ಕನೆಕ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಅಂದರೆ ಈ ರಂಜಿತಾ ವಿವೇಕ್ ಅನ್ನೋ ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಅಥವಾ ನನ್ನ ಸ್ಪೆಷಲ್ ಮೂಮೆಂಟ್ ಯಾವುದಾದ್ರೂ ಆಗಿರ್ಬೋದು, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ. ಸೊ ಎಲ್ಲರೂ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಂತಾರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ನನ್ನ ಮೊದಲನೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಗೈಸ್. ಇವಾಗಲೇ ಸಾರಿ ಕೇಳ್ತಾ ಇದ್ದೀನಿ. ಆಮೇಲೆ ಕಮೆಂಟಲ್ಲಿ ಏನೇನೋ ಬೈದ್ಬಿಡ್ತೀರಲ್ಲ ಅದಕ್ಕೆ. ನಾನು ಇವತ್ತು ಎಲ್ಲೋ ಹೋಗ್ತಾ ಇದ್ದೀವಿ, ಅದು ಎಲ್ಲಿಗೆ ಏನು ಅಂತ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. ನಾವಿದ್ದೀವಿ ಇವತ್ತು ದ ವರ್ಲ್ಡ್ ಟಾಲೆಸ್ಟ್ ಶ್ರೀ ಭಗವಾನ್ ಮಹಾವಿಷ್ಣು ಅವರ ವಿರಾಟ ವಿಶ್ವರೂಪ ಸ್ಟ್ಯಾಚ್ಯೂ ಹತ್ರ. ಇದು ಲೊಕೇಟ್ ಆಗಿರೋದು ಬಂದು ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆಯ ಇಜಿಪುರದಲ್ಲಿ ಲೊಕೇಟ್ ಆಗಿದೆ. ಶ್ರೀ ಕೋದಂಡರಾಮಸ್ವಾಮಿ ಟೆಂಪಲ್ ಅಲ್ಲಿ ಲೊಕೇಟ್ ಆಗಿದೆ. ಈ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮೇಲೆ ಹೋಗ್ಬೇಕಂದ್ರೆ ಪಾದದ ಹತ್ರ ಹೋಗಿ ನಮಸ್ಕಾರ ಹಾಕೊಂಡು ಫೋಟೋ ತೆಕ್ಕೋಬೇಕಂದ್ರೆ ಅಲ್ಲಿ ಹೋಗಿ 100 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಹಂಗಿಂದ ಮೇಲೆ ಹೋಗ್ಬೇಕು. 100 ರೂಪೀಸ್ ಟಿಕೆಟ್ ಅಂತೆ. ಇಬ್ಬರಿಗೆ 200 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಗಾಯ್ಸ್, ಎಲ್ಲರೂ ಇಲ್ಲಿಂದಾನೆ ನಮಸ್ಕಾರ ಮಾಡ್ಕೊಂಬಿಡಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಯ್ ಗಾಯ್ಸ್, ನಾವಿವತ್ತು ಇರೋದು ದ ವರ್ಲ್ಡ್ ಟಾಲೆಸ್ಟ್ ವಿಷ್ಣು ಸ್ಟ್ಯಾಚ್ಯೂ ಹತ್ರ. ಇದು ಬಂದು ಲೊಕೇಟ್ ಆಗಿರೋದು ನಮ್ಮ ಹೆಮ್ಮೆ, ನಮ್ಮ ಬೆಂಗಳೂರಿನ ಇಜಿಪುರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಹತ್ರ. ಈ ವಿಷ್ಣು ಸ್ಟ್ಯಾಚ್ಯೂ ಬಂದು 108 ಅಡಿ ಎತ್ತರ ಇದೆ. ಸುಮಾರು 400ರಿಂದ ಒಂದು 650 ಟನ್ನು ವೆಯ್ಟ್ ಇರ್ಬೋದೇನೋ, ಅಷ್ಟು ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ಬಂದು 11 ಮುಖಗಳು ಮತ್ತು 22 ಕೈಗಳಿದೆ. ಅಷ್ಟೇ ಗಾಯ್ಸ್, ನನಗೂ ಗೊತ್ತಿರೋದು ಇಷ್ಟು ವಿಚಾರ, ಅಷ್ಟೇ ತಿಳ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ. ಮಹಾಶ್ರೀ ವಿಷ್ಣು ಅವರ ಸ್ಟ್ಯಾಚ್ಯೂ ಬಂದು ಏಕಶಿಲಾ ಪ್ರತಿಮೆ ಆಗಿದೆ ಗಾಯ್ಸ್. ಈ ಟೆಂಪಲಲ್ಲೇ ಭಗವಾನ್ ಮಹಾವಿಷ್ಣು ಅವರ ಸ್ಟ್ಯಾಚ್ಯೂ ಇರೋದು. ಈ ಕೋದಂಡರಾಮಸ್ವಾಮಿ ದೇವಸ್ಥಾನ ಆಗಿದೆ ಗಾಯ್ಸ್. ಈ ದೇವಸ್ಥಾನ ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಅಂತ ಒಂದು ಡೆಮೋಗೆ ಅಂತ ಇಟ್ಟಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟೆಂಪಲ್ಲು. ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ಗಾಯ್ಸ್, ದರ್ಶನ ಎಲ್ಲ ಆಯಿತು. ಪ್ರಸಾದ ಕೊಟ್ಟರು, ಪ್ರಸಾದ ಇಸ್ಕೊಂಡು ಬಂದ್ವಿ. ಪ್ರಸಾದ ತಿಂದ್ಬಿಟ್ಟು ಹೊರಡೋದೇ. ಸರಿ ಗಾಯ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.